ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ದೇಶದ ಅತ್ಯಂತ ಹಳೆಯ ಪಕ್ಷ ಅಂದರೆ ಅದು ಕಾಂಗ್ರೆಸ್. ಈ ದೇಶವನ್ನು ಸುದೀರ್ಘ ಅವಧಿಯವರೆಗೆ ಆಳಿದಂಥ ಪಕ್ಷ ಅಂದರೆ ಕಾಂಗ್ರೆಸ್. ಕೇವಲ ದೇಶವನ್ನು ಆಳಿದ್ದು ಮಾತ್ರ ಅಲ್ಲ, ದೇಶದ ಬಹುತೇಕ ರಾಜ್ಯಗಳನ್ನು ಸುದೀರ್ಘ ಅವಧಿಯವರೆಗೆ ಆಳಿದಂಥ ಪಕ್ಷವೂ ಕೂಡ ಕಾಂಗ್ರೆಸ್. ಇಂತಹ ಕಾಂಗ್ರೆಸ್ ಇದೀಗ ಅತ್ಯಂತ ಶೋಚನೀಯ ಎನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದೆ. ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಅಥವಾ ಚುನಾವಣೆಯಿಂದ ಚುನಾವಣೆಗೆ ತಾನು ಅಧಿಕಾರದಲ್ಲಿ ಇದ್ದಂಥ ಒಂದಷ್ಟು ರಾಜ್ಯವನ್ನು ಕಳ್ಕೊಳ್ತಾ ಇದೆ. ಮತ್ತೊಂದು ಕಡೆಯಿಂದ ಹೊಸದಾಗಿ ಯಾವುದೇ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಯಾವುದಾದ್ರೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅರ್ಧದಲ್ಲೇ ಕಾಂಗ್ರೆಸ್ ಸರ್ಕಾರ ಉರುಳಿ ಬೀಳುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗ್ತಾ ಇದೆ. ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ನಾರ್ತ್ ಭಾಗದಲ್ಲಿ ಅಧಿಕಾರದಲ್ಲಿ ಇರೋದು ಕೇವಲ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ. ಅಲ್ಲೂ ಕೂಡ ಯಾವಾಗ ಬೇಕಾದರೂ ಸರ್ಕಾರ ಪತನ ಆಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗಲೂ ಕೂಡ ಅಲ್ಲಿ ಸರ್ಕಾರ ಸೇಫ್ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ಅಪ್ಪಿತಪ್ಪಿ ಅಲ್ಲಿ ಏನಾದರೂ ಸರ್ಕಾರ ಪತನ ಆಯಿತು ಅಂತಾದರೆ ನಾರ್ತ್ ಭಾಗದಿಂದ ಕಾಂಗ್ರೆಸ್ ಸಂಪೂರ್ಣವಾಗಿ ಹೊರಗಡೆ ಬಂದ ರೀತಿಯಲ್ಲಿ ಆಗತ್ತೆ. ಅಥವಾ ನಾರ್ತ್ ಭಾಗದಲ್ಲಿ ಕಾಂಗ್ರೆಸ್ ಒಂದು ಹಂತಕ್ಕೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ ಹಾಗಾಗತ್ತೆ. ಇನ್ನು ದಕ್ಷಿಣದ ರಾಜ್ಯಗಳು ಅಂತ ಬಂದಾಗ ಅಧಿಕಾರದಲ್ಲಿರೋದು 2 ರಾಜ್ಯ ಮಾತ್ರ. ಒಂದು ಕರ್ನಾಟಕ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ, ಮತ್ತೊಂದು ಕಡೆಯಿಂದ ತೆಲಂಗಾಣದಲ್ಲಿ. ಇನ್ನು ತಮಿಳುನಾಡು, ಜಾರ್ಖಂಡ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಾಲುದಾರ ಪಕ್ಷ ಮಾತ್ರ. ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದು ಕೇವಲ 3 ರಾಜ್ಯಗಳಲ್ಲಿ ಮಾತ್ರ. ಇನ್ನುಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಆಯಾ ಅಥವಾ ಆ ರಾಜ್ಯದ ಮತದಾರರು ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ನಿಮ್ಮ ಅವಶ್ಯಕತೆ ನಮಗೆ ಇಲ್ಲ ಅಂತ. ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕಿದೆ ಅಥವಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಅರುಣಾಚಲ ಪ್ರದೇಶದ ಅಥವಾ ಆ ರಾಜ್ಯದ ಚುನಾವಣೆಯ ರಿಸಲ್ಟ್ ಇದೀಗ ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ. ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಅಥವಾ ಮುಜುಗರದ ಸಂಗತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಾಲದಲ್ಲಿ ಅಂದರೆ ಕೆಲವೇ ವರ್ಷಗಳ ಹಿಂದೆ, ಬಹಳ ಹಿಂದೆನೂ ಅಲ್ಲ, ಕೆಲವೇ ವರ್ಷಗಳ ಹಿಂದೆ ಅರುಣಾಚಲ ಪ್ರದೇಶದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಸುದೀರ್ಘ ಅವಧಿಯವರೆಗೆ ಈ ಅರುಣಾಚಲ ಪ್ರದೇಶವನ್ನು ಕಾಂಗ್ರೆಸ್ ಆಳಿತ್ತು, ಅಧಿಕಾರದಲ್ಲಿ ಇತ್ತು. ಆದರೆ ಈಗೇನಾಗಿದೆ ಅಂದರೆ, ಅರುಣಾಚಲ ಪ್ರದೇಶದ ಎಲೆಕ್ಷನ್ ರಿಸಲ್ಟ್ನಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 1 ಸ್ಥಾನ ಮಾತ್ರ. ಆ ಶಾಸಕರು ಕೂಡ ಕಾಂಗ್ರೆಸ್ನಲ್ಲಿ ಉಳಿಯುವಂಥ ಸಾಧ್ಯತೆ ತೀರಾ ಕಡಿಮೆ. ಯಾವಾಗ ಬೇಕಾದರೂ ಯಾವ ಪಕ್ಷಕ್ಕೆ ಬೇಕಾದರೂ ಜಂಪ್ ಆಗಬಹುದು. ಯಾಕಂದರೆ ಅವರಿಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ. ಅಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗಿಬಿಟ್ರು, ಪಕ್ಷಾಂತರ ಮಾಡಿಬಿಟ್ರು ಅಂತ ಯಾವುದೇ ಸಮಸ್ಯೆಯೂ ಕೂಡ ಆಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಉಳ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ. ಅವರು ಬೇರೆ ಪಕ್ಷಕ್ಕೆ ಜಂಪ್ ಆದ್ರು ಅಂತಾದರೆ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಂಡ ಹಾಗಾಗಿ ಬಿಡುತ್ತೆ. ಏನಿದೆ ಅರುಣಾಚಲ ಪ್ರದೇಶದ ರಿಸಲ್ಟ್ ಅಂತ ಗಮನಿಸ್ತಾ ಹೋಗೋಣ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ಸಂಗತಿ ಅಥವಾ ತಿಳ್ಕೊಳ್ಳೇಬೇಕಾದಂಥ ಸಂಗತಿ ಇದು. ಒಂದು ವೇಳೆ ಅರುಣಾಚಲ ಪ್ರದೇಶದಲ್ಲಿ ಇರೋದು ಒಟ್ಟು 60 ವಿಧಾನಸಭಾ ಕ್ಷೇತ್ರ. ಆದರೆ ಚುನಾವಣೆ ನಡೆದಿದ್ದು 50 ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ. ಇನ್ನು 10ಕ್ಕೆ ಯಾಕೆ ಚುನಾವಣೆ ನಡೆಯಲಿಲ್ಲ ಅಂತಾದರೆ, ಬಿಜೆಪಿಯ ಶಾಸಕರು ಅವಿರೋಧವಾಗಿ ಆಯ್ಕೆಯಾದರು. ನಮ್ಮಲ್ಲಿ ಹೇಗೆಲ್ಲ ಇತ್ತೀಚೆಗೆ ಚುನಾವಣೆ ನಡೀತಿದೆ ಅಂದರೆ, ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರನಿಗೆ ಮತದಾನ ಮಾಡುವಂಥ ಹಕ್ಕನ್ನೇ ಕಿತ್ಕೊಳ್ಳಲಾಗ್ತಾ ಇದೆ. 10 ವಿಧಾನಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಸರಿಯಾಗಿ ಕ್ಯಾಂಡಿಡೇಟೇ ಘೋಷಣೆ ಮಾಡಲಿಲ್ಲ. ಒಂದಷ್ಟು ಕಡೆಗಳಲ್ಲಿ ಕ್ಯಾಂಡಿಡೇಟ್ ಇದ್ರೂ ಕೂಡ ಹಿಂದೇಟನ್ನು ಹಾಕಿಬಿಟ್ರು. ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಕೂಡ ಆಗಿಬಿಡ್ತು. ಹೀಗಾಗಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರು ಅವಿರೋಧವಾಗಿ ಆಯ್ಕೆ ಆಗಿಬಿಟ್ರು. 10 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀಲೇ ಇಲ್ಲ. ಇನ್ನು ಹೇಗೆಲ್ಲ ಚುನಾವಣೆ ನಡೆಯುತ್ತೋ ಗೊತ್ತಿಲ್ಲ. ಇನ್ನು ಚುನಾವಣೆ ನಡೆದಿದ್ದು 50 ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ. ಆ 50ರಲ್ಲಿ ಬಿಜೆಪಿ 36 ಗೆದ್ದುಕೊಂಡಿದೆ. ಮೊದಲೇ 10 ಅವಿರೋಧವಾಗಿ ಆಯ್ಕೆ ಆಗಿದ್ರಲ್ಲ, ಒಟ್ಟು ಬಿಜೆಪಿಯ ಸ್ಥಾನ 46. ಒಂದು ಸಮಯದಲ್ಲಿ ಬಿಜೆಪಿಗೆ ಅರುಣಾಚಲ ಪ್ರದೇಶದಲ್ಲಿ ಯಾವುದೇ ಅಸ್ತಿತ್ವವೂ ಕೂಡ ಇರಲಿಲ್ಲ. ಕಾಂಗ್ರೆಸ್ ಬಿಟ್ಟರೆ ಪ್ರಾದೇಶಿಕ ಪಕ್ಷಗಳು ಮಾತ್ರ ಅಲ್ಲಿ ಅಸ್ತಿತ್ವವನ್ನು ಹೊಂದಿದ್ವು. ಆದರೆ ಇದೀಗ ಬಿಜೆಪಿ ಅರುಣಾಚಲ ಪ್ರದೇಶವನ್ನು ಪೂರ್ಣ ಪ್ರಮಾಣದಲ್ಲಿ ವಶಪಡಿಸಿಕೊಂಡಿದೆ. 46 ಸ್ಥಾನವನ್ನು ಗೆದ್ದುಕೊಂಡಿದೆ. ಇನ್ನು NPP 5 ಪ್ರಾದೇಶಿಕ ಪಕ್ಷಗಳು, NCP 3, PPI 2, ಇನ್ನು ಪಕ್ಷೇತರರು 3. ಪಕ್ಷೇತರಾದರೂ 3 ಸ್ಥಾನ ಗೆದ್ದುಬಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 1 ಸ್ಥಾನವನ್ನು ಮಾತ್ರ. ಇದು ಅರುಣಾಚಲ ಪ್ರದೇಶದ ಎಲೆಕ್ಷನ್ ರಿಸಲ್ಟ್. ಯಾಕೆ ಈ ಪರಿಯಾಗಿ ಅರುಣಾಚಲ ಪ್ರದೇಶದ ಎಲೆಕ್ಷನ್ ರಿಸಲ್ಟ್ ಚರ್ಚೆ ಆಗ್ತಿದೆ ಅಂದರೆ,
ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದೊಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಎಲೆಕ್ಷನ್ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ತೀರಾ ಹೀನಾಯ ಎನ್ನುವಂಥ ಪ್ರದರ್ಶನವನ್ನು ತೋರ್ತಾ ಇದೆ. ಇದೀಗ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲನ್ನು ಕೂಡ ಗಮನಿಸ್ತಾ ಇದ್ದೀವಿ. ಭವಿಷ್ಯದ ಪ್ರಕಾರವಾಗಿಯೂ ಕೂಡ ಕಾಂಗ್ರೆಸ್ ಸರಳ ಬಹುಮತ ಹತ್ತಿರಕ್ಕೂ ಕೂಡ ಸುಳಿಯೋದಿಲ್ಲ ಎನ್ನುವಂಥ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಿದೆ. ಇದರ ನಡುವೆ ಇದೀಗ ಅರುಣಾಚಲ ಪ್ರದೇಶದ ಎಲೆಕ್ಷನ್ ರಿಸಲ್ಟ್ ಕೂಡ ದೊಡ್ಡ ಮಟ್ಟಿಗೆ ಶಾಕ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಇದೀಗ ನಾಯಕರೇ ಇಲ್ಲದಂಥ ಪರಿಸ್ಥಿತಿ, ಕೆಲಸ ಮಾಡೋದಕ್ಕೆ ಕಾರ್ಯಕರ್ತರೇ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದರ ರಿಸಲ್ಟ್ ಎನ್ನುವ ರೀತಿಯಲ್ಲಿ ಇದೀಗ ಕಾಂಗ್ರೆಸ್ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಸುದೀರ್ಘ ಅವಧಿಯವರೆಗೆ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ರು, ಸುದೀರ್ಘ ಅವಧಿಯವರೆಗೆ ಆಡಳಿತವನ್ನು ನಡೆಸಿಬಿಟ್ಟಿದ್ರು. ಆದರೆ ಅರುಣಾಚಲ ಪ್ರದೇಶ ಜನ ನಮ್ಮ ಕಾಂಗ್ರೆಸ್ ಬೇಡ ಅಂತ ಹೇಳಿ ಸಂಪೂರ್ಣವಾಗಿ ತಿರಸ್ಕರಿಸಿ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಒಂದೊಂದೇ ರಾಜ್ಯದಿಂದ ಕಾಂಗ್ರೆಸ್ ಇದೀಗ ಕಾಲ್ ಕೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈ ಕಾರಣಕ್ಕಾಗಿ ಅರುಣಾಚಲ ಪ್ರದೇಶದ ರಿಸಲ್ಟ್ ಈ ಪರಿಯಾಗಿ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಚುನಾವಣೆ ಸಿಕ್ಕಿಂನಲ್ಲೂ ಕೂಡ ಚುನಾವಣೆ ನಡೆದಿತ್ತು. ಅಲ್ಲಂತೂ ಬಿಡಿ, ಆ ಭಾಗದ ಜನ ಕಾಂಗ್ರೆಸ್ನವರಿಗೆ ಎಂಟ್ರಿ ಕೊಟ್ಟಿಲ್ಲ, ಬಿಜೆಪಿಯವರಿಗೆ ಎಂಟ್ರಿ ಕೊಟ್ಟಿಲ್ಲ. ಯಾಕಂದ್ರೆ ಇಬ್ಬರೂ ಕೂಡ ಯಾವುದೇ ಚುನಾವಣೆಗೆ ಯಾವುದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಅರುಣಾಚಲ ಪ್ರದೇಶದ ಇನ್ನೊಂದು ವಿಚಾರವನ್ನು ನಾನು ಮಿಸ್ ಮಾಡಿದೆ. ಈ 60 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದೆ 19 ವಿಧಾನಸಭಾ ಕ್ಷೇತ್ರ. ಇದು ಕಾಂಗ್ರೆಸ್ನ ಇನ್ನೊಂದು ಶೋಚನೀಯ ಪರಿಸ್ಥಿತಿ. ಯಾಕಂದರೆ ಈ ಹಿಂದೆ ಲೋಕಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ಇರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಅದು ಬರ್ತಾ ವರೆಗೆ ಬಂದುಬಿಟ್ಟಿತ್ತಂದ್ರೆ ಕಾಂಗ್ರೆಸ್ ಸ್ಪರ್ಧೆ ಮಾಡೋದೇ ಕೆಲವು ಲೋಕಸಭಾ ಕ್ಷೇತ್ರ ಎನ್ನುವ ಹಂತಕ್ಕೆ ಬಂದುಬಿಟ್ಟಿದೆ ಇತ್ತೀಚೆಗೆ. ಅಂದರೆ INDA ಮೈತ್ರಿಕೂಟದಲ್ಲಂತೂ ಬೇರೆ ಬೇರೆ ಪಕ್ಷಗಳಿಗೆ ಹೆಚ್ಚೆಚ್ಚು ಸ್ಥಾನ ಬಿಟ್ಕೊಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಯಾಕಂದರೆ ಪ್ರಾದೇಶಿಕ ಪಕ್ಷಗಳ ವಾದ ಏನಪ್ಪ ಅಂದರೆ, ನಿಮಗಿಂತ ಒಂದಷ್ಟು ರಾಜ್ಯಗಳು ನಾವೇ ಬಲಿಷ್ಠವಾಗಿದ್ದೇವೆ, ನಿಮಗೆ ಯಾಕೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕು ಅಂತೇಳಿ. ಹೀಗಾಗಿ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ರಾಜ್ಯಗಳು ಸ್ಪರ್ಧೆ ಮಾಡುವ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದೆ 19 ಕ್ಷೇತ್ರದಲ್ಲಿ. ಇದು ಕಾಂಗ್ರೆಸ್ನ ಇನ್ನೊಂದು ದುರಂತ ಸ್ಥಿತಿ. ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿಗಂತೂ ಕಾಂಗ್ರೆಸ್ನವರಿಗೆ ಕ್ಯಾಂಡಿಡೇಟೇ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಕೊನೆಗೆ 19ರಲ್ಲಿ ಗೆದ್ದಿದ್ದು ಕೇವಲ ಒಂದು ಸ್ಥಾನವನ್ನು ಮಾತ್ರ. ಈ ಅರುಣಾಚಲ ಪ್ರದೇಶ ಮುಂದಿನ ಯಾವ ರಾಜ್ಯದಲ್ಲಿ ಇಂತಹ ಮುಖಭಂಗ ಮುಜುಗರ ಅನುಭವಿಸಬೇಕೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದು ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಸಂಗತಿ. ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ, ಕಾಂಗ್ರೆಸ್ ಯಾಕೆ ಈ ಪರಿಸ್ಥಿತಿ ಎದುರಾಗಿ ಬಿಡ್ತು ಅಂತ. ಅದಕ್ಕೆ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಒಂದಷ್ಟು ಪಾಯಿಂಟ್ಸ್ಗಳನ್ನು ಮುಂದಿಡ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವದ ಕೊರತೆ ಇದೆ. ಒಂದಷ್ಟು ನಾಯಕರು ಬೆಳೆಯುವ ರೀತಿಯಲ್ಲಿದ್ದರೂ ಕೂಡ ಅವರನ್ನ ಬೆಳೆಸುವಂಥ ಪ್ರಯತ್ನ ಮಾಡಲಿಲ್ಲ. ಉದಾಹರಣೆಗೆ ಜ್ಯೋತಿರಾದಿತ್ಯ ಸಿಂಧಿಯಾ, ಸಚಿನ್ ಪೈಲಟ್ ಇಂತಹ ನಾಯಕರಿಗೆ ಅಂಥ ಅಬಿಲಿಟಿ ಇದ್ದರೂ ಕೂಡ ಅವರಿಗೆ ಹೆಚ್ಚಿನ ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಸದ್ಯ ನಾಯಕ ಯಾರು ಅಂದರೆ ಎಲ್ಲರೂ ಬೆರಳು ಮಾಡಿ ತೋರಿಸೋದು ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಮೋದಿ ಅಮಿತ್ ಶಾರಿಗೆ ಸೆಡ್ಡು ಹೊಡೆಯುವಷ್ಟರ ಮಟ್ಟಿಗೆ ನಾಯಕತ್ವವನ್ನು ಗುಣವನ್ನು ಬೆಳೆಸ್ಕೊಂಡಿದ್ದಾರೆ ಅಂದರೆ ಇಲ್ಲ ಎನ್ನುವಂಥ ಉತ್ತರವೇ ಸಿಗುತ್ತೆ. ಸದ್ಯ AICC ಅಧ್ಯಕ್ಷರು ಯಾರಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ದಕ್ಷಿಣಕ್ಕೆ ರೀಚ್ ಆಗ್ತಾರೆ ಬಿಟ್ಟರೆ ಉತ್ತರ ಭಾಗಕ್ಕೆ ರೀಚ್ ಆಗೋದಿಲ್ಲ, ಈಶಾನ್ಯ ಭಾಗಕ್ಕೆ ರೀಚ್ ಆಗೋದಿಲ್ಲ, ಇಡೀ ದೇಶಕ್ಕೆ ರೀಚ್ ಆಗುವಂಥ ನಾಯಕ ಅಲ್ವೇ ಅಲ್ಲ. ಇದರ ಹೊರತಾಗಿ ಕಾಂಗ್ರೆಸ್ನಲ್ಲಿ ಇನ್ನು ಯಾರು ನಾಯಕರು ಅಂದರೆ ಯಾರ ಕಡೆಗೂ ಕೂಡ ಬೆರಳು ಮಾಡಿ ತೋರಿಸುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ. ಇದೊಂದು ಸಮಸ್ಯೆ. ಆದರೆ ಎರಡನೇ ಸಮಸ್ಯೆ ಅಂದರೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಸ್ಥಳೀಯ ಮಟ್ಟದ ನಾಯಕರಿಗೆ ಬೆಳವಣಿಗೆ ಅವಕಾಶ ಸಿಗ್ತಾ ಇಲ್ಲ. ಕರ್ನಾಟಕದ ಭಿನ್ನ ಬಿಡಿ, ಕರ್ನಾಟಕದಲ್ಲಿ ಸ್ಥಳೀಯ ನಾಯಕರು ಬಹಳ ದೊಡ್ಡ ಮಟ್ಟಿಗೆ ಬೆಳೆದು ನಿಂತು ಬಿಟ್ಟಿದ್ದಾರೆ. ಆದರೆ ಬೇರೆ ರಾಜ್ಯಗಳಲ್ಲಿ ನಾಯಕತ್ವದ ಕೊರತೆ ಇದೆ. ಇರುವಂಥ ನಾಯಕರು ಬೇರೆ ಬೇರೆ ಪಕ್ಷಗಳಿಗೆ ಜಂಪ್ ಆಗ್ತಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಅನುಭವಿಸಿದಂಥವರೇ ಕಾಂಗ್ರೆಸ್ನಲ್ಲಿ ಸುದೀರ್ಘ ಅವಧಿಯವರೆಗೆ, ಅವರೇ ಬೇರೆ ಪಕ್ಷಕ್ಕೆ ಇದೀಗ ಜಂಪ್ ಆಗುವಂಥ ಪರಿಸ್ಥಿತಿ ಎದುರಾಗಿದೆ. ಆ ನಾಯಕರಿಗೆ ಭರವಸೆ ಮೂಡಿಸಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಕೇಂದ್ರ ಮಟ್ಟದ ನಾಯಕರು ಮಾಡ್ತಾ ಇಲ್ಲ. ಕೇಂದ್ರ ಮಟ್ಟದ ನಾಯಕರಿಗೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಆ ನಾಯಕರು ಕಂಟ್ರೋಲ್ಗೂ ಕೂಡ ಸಿಗ್ತಾ ಇಲ್ಲ. ಉದಾಹರಣೆಗೆ ಬಿಜೆಪಿಯಲ್ಲಿ ಆ ಸಮಸ್ಯೆ ಆಗ್ತಾ ಇಲ್ಲ. ಬಿಜೆಪಿ ಪ್ರತಿ ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಕಡೆಯೂ ಕೂಡ ಕಂಟ್ರೋಲ್ ಇಟ್ಕೊಂಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ಅಂತಹ ಕಂಟ್ರೋಲ್ ಅಂತೂ ಇಲ್ಲವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇನ್ನು ಟಿಕೆಟ್ ಘೋಷಣೆ ಆಗುವ ಸಂದರ್ಭದಲ್ಲಿ ಅದೇ ಕುಟುಂಬದವರಿಗೆ ಟಿಕೆಟ್ ಕೊಟ್ಟು ಕುಟುಂಬ ರಾಜಕಾರಣಕ್ಕೆ ಜೋತು ಬಿದ್ದು ಹೊಸ ನಾಯಕರ ಬೆಳವಣಿಗೆಗೆ ಅವಕಾಶ ಸಿಗ್ತಿಲ್ಲ. ಹೊಸ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷದ ಕಡೆಗೆ ಮುಖ ಮಾಡ್ತಾ ಇಲ್ಲ. ಹೊಸ ಕಾರ್ಯಕರ್ತರು ಕೂಡ ಇದಕ್ಕೆ ಜಾಯ್ನ್ ಆಗೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದೆಲ್ಲದಕ್ಕೂ ಮಿಗಿಲಾಗಿ ಕಾಂಗ್ರೆಸ್ನ ಚುನಾವಣೆ ಹೇಗಿದೆ ಅಥವಾ ಚುನಾವಣಾ ತಂತ್ರ ಹೇಗಿದೆ ಅಂದರೆ, ಹಳೆಯ ಸಂಪ್ರದಾಯವಾದಿ ಚುನಾವಣಾ ತಂತ್ರಕ್ಕೆ ಅವರು ಜೋತು ಬಿದ್ದು ಬಿಟ್ಟಿದ್ದಾರೆ. ಹೊಸ ಆಲೋಚನೆ, ಹೊಸ ಐಡಿಯಾ ಇದ್ಯಾವುದಕ್ಕೂ ಕೂಡ ಅವಕಾಶವೇ ಇಲ್ಲ. ಯಾಕಂದ್ರೆ ಯುವ ನಾಯಕರನ್ನ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಹೊಸ
ಆಲೋಚನೆಗಳಿಗೂ ಕೂಡ ಅವಕಾಶ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದೇ ಬಿಜೆಪಿಯಲ್ಲಿ ಚುನಾವಣಾ ತಂತ್ರಜ್ಞರು ಅಂತ ಕರೆಸಿಕೊಳ್ಳುವಂಥ ನರೇಂದ್ರ ಮೋದಿ, ಅಮಿತ್ ಶಾ ಹೊಸ ಪ್ಲಾನ್ ಅನ್ನು ರೂಪಿಸ್ತಾರೆ, ಹೊಸ ಆಲೋಚನೆಯನ್ನ ಅವರು ಜಾರಿಗೆ ತರ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಅದ್ಯಾವುದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಅದೇ ಹಳೆ ಆಲೋಚನೆ, ಅದೇ ಹಳೆ ಐಡಿಯಾದ ಕಾರಣಕ್ಕಾಗಿ ಒಂದೊಂದೇ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಇಡೀ ದೇಶದ ಆ ಭೂಪಟವನ್ನು ಗಮನಿಸಿದಾಗ ಎಲ್ಲ ಕಡೆಗಳಲ್ಲೂ ಕೂಡ ಕೇಸರಿ ಕಾಣಿಸ್ತಿದೆ ಹೊರತಾಗಿ ಕಾಂಗ್ರೆಸ್ನ ಫ್ಲಾಗ್ ಕಾಣಿಸ್ತಿರೋದು ಸದ್ಯಕ್ಕೆ 3 ರಾಜ್ಯ ಮಾತ್ರ. ಅದರಲ್ಲಿ ಯಾವಾಗ ಯಾವ ರಾಜ್ಯ ತಪ್ಪಿ ಹೋಗುತ್ತೋ ಎನ್ನುವಂಥ ಆತಂಕ ಸದಾಕಾಲ ನಾಯಕರಿಗೆ ಇದ್ದೇ ಇದೆ. ಇದು ಸದ್ಯ ಕಾಂಗ್ರೆಸ್ನ ಶೋಚನೀಯ ಪರಿಸ್ಥಿತಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ. ಬಂಧುಗಳೇ, ನಿಮಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.